ಕರ್ನಾಟಕ ಭಾಗದ ಕಲಬುರಗಿಯ ಪ್ರತಿಷ್ಠಿತ ಮಣ್ಣೂರ್ ಆಸ್ಪತ್ರೆಯ ವೈದ್ಯರ ತಂಡವು ಅಪರೂಪದ ಅಡ್ವಾನ್ಸ್ ಕಿಡ್ನಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಸ್ಪತ್ರೆಯ ನಿರ್ದೇಶಕ ಡಾ ಫಾರೂಕ್ ಮಣ್ಣೂರ್ ಅವರು ಕಲಬುರಗಿ ಜಿಲ್ಲೆಯ ಅಲ್ಲಾಬಕಾಶ್ ಎಂಬ ರೋಗಿ ಕಳೆದ 1 ತಿಂಗಳಿಂದ ಮೂತ್ರದಲ್ಲಿ ರಕ್ತ ಹೋಗುತ್ತಿರುವುದು ಹಾಗೂ ಹೊಟ್ಟೆ ನೋವು ಕಾಣಿಸುತ್ತಿತ್ತು. ಇವರು ಕಲಬುರಗಿ ಭಾಗದ ವಿವಿಧ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಬಹುತೇಕ ಆಸ್ಪತ್ರೆಯವರು ಈ ಶಸ್ತ್ರಚಿಕಿತ್ಸೆ ಇಲ್ಲಿ ಸಾಧ್ಯವಿಲ್ಲ ಎಂದು ಹೈದರಾಬಾದ್, ಬೆಂಗಳೂರು, ಸೋಲಾಪುರಕ್ಕೆ ಶಿಫಾರಸು ಮಾಡುತ್ತಿದ್ರು. ಕೊನೆಗೆ ರೋಗಿಯ ಕುಟುಂಬಸ್ಥರು ಮಣ್ಣೂರ್ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಖ್ಯಾತ ಕ್ಯಾನ್ಸರ್ ತಜ್ಞ ಡಾ ಅರುಣ್ ಕುಮಾರ್ ಬರಾಡ್ ಅವರಿಗೆ ಭೇಟಿ ನೀಡಿ ತಪಾಸಣೆ ಮಾಡಿಸಿದಾಗ ರೋಗಿಯು ಮಧುಮೇಹಿ ಹಾಗೂ ಅಧಿಕ ರಕ್ತದೊತ್ತಡದ ಶ್ವಾಸಕೋಶದ ಟಿಬಿಯಿಂದ ಬಳಲುತ್ತಿರುವುದು ಕಂಡುಬಂದಿದೆ. ಜೊತೆಗೆ ಕಿಡ್ನಿಯಿಂದ ಹೃದಯಕ್ಕೆ ಹೋಗುವ ಮುಖ್ಯ ರಕ್ತನಾಳಕ್ಕೆ ಕ್ಯಾನ್ಸರ್ ಗಡ್ಡೆ ಹರಡಿರುವುದು ಕಂಡುಬಂತು. ಅಡ್ವಾನ್ಸ್ ಕಿಡ್ನಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಅಪರೂಪದ ಹಾಗೂ ಸವಾಲಿನ ಶಸ್ತ್ರಚಿಕಿತ್ಸೆ ಇದಾಗಿತ್ತು. ಮಣ್ಣೂರ್ ಆಸ್ಪತ್ರೆ ವೈದ್ಯರು ಯಶಸ್ವಿಯಾಗಿ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಶಸ್ತ್ರಚಿಕಿತ್ಸೆ ವೇಳೆ ಹೃದಯಕ್ಕೆ ಹೋಗುವ ಮುಖ್ಯ ರಕ್ತನಾಳ ಇರುವುದರಿಂದ ಸೆಕೆಂಡ್ನಲ್ಲಿ ಕೂಡ ಏರುಪೇರು ಆದರೆ ಆ ರೋಗಿಯು ಹೃದಯಾಘಾತದಿಂದ ನಿಧನ ಕೂಡ ಹೊಂದುವ ಸಂಭವವಿತ್ತು. ಆದರೆ ಖ್ಯಾತ ಕ್ಯಾನ್ಸರ್ ತಜ್ಞ ಅರುಣ್ ಕುಮಾರ್ ಬರಾಡ್ ಅವರ ತಂಡ ಹೃದಯಕ್ಕೆ ಹೋಗುವ ರಕ್ತನಾಳದಿಂದ ಕಿಡ್ನಿಗೆ ಹಾಗೂ ಹೃದಯಕ್ಕೆ ಹೋಗುವ ಮುಖ್ಯ ರಕ್ತನಾಳದಲ್ಲಿರುವ ಗಡ್ಡೆ ತೆಗೆದುಹಾಕಲು 8 ಗಂಟೆಗಳ ಕಾಲ ಸುದೀರ್ಘ ಶಸ್ತ್ರಚಿಕಿತ್ಸೆ ನಡೆಸಿ ಯಶಸ್ವಿಯಾಗಿದ್ದಾರೆ ಎಂದು ಆಸ್ಪತ್ರೆಯ ವೈದ್ಯರು ವಿವರಿಸಿದ್ದಾರೆ. ಮಣ್ಣೂರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಲಬುರಗಿ. ಇವತ್ತು ನಾವೆಲ್ಲರೂ ಒಂದು ಪ್ರೆಸ್ ಮೀಟಲ್ಲಿ ಭೇಟಿಯಾಗದ ಕಾರಣ ಏನೆಂದರೆ, ಒಂದು ಅತಿ ರೇರ್ ಕೇಸ್ ಒಂದು ಆಪರೇಟ್ ಮಾಡಿದ್ವಿ ಸಕ್ಸಸ್ಫುಲ್ ಆಗಿ. ಕಡಿಮೆ ಟೈಮಲ್ಲಿ ಅತಿ ಸೀರಿಯಸ್ ಪೇಷಂಟ್ ಭಾಳ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಒಂದು ಹ್ಯಾಪಿ ಫೇಸಸ್ಲಿಂದ ಪೇಷಂಟ್ ಇವತ್ತು ತಮ್ಮ ಎಲ್ಲ ಫ್ಯಾಮಿಲಿ ಅವ್ರ ಜೊತೆಗೆ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಮತ್ತು ಇದು ಒಂದು ಇಂಥ ಕೇಸ್ ಒಂದು 8 ಗಂಟೆಯ ಆಪರೇಷನ್ ಅಡ್ವಾನ್ಸ್ಡ್ ಕಿಡ್ನಿ ಕ್ಯಾನ್ಸರ್ ಪೇಷಂಟಿಗೆ ಇತ್ತು. ಲೆಫ್ಟ್ ಸೈಡೆಡ್ ಕಿಡ್ನಿ ಕ್ಯಾನ್ಸರ್ ಇತ್ತು. ಕಿಡ್ನಿನಲ್ಲಿ ಅಷ್ಟೇ ಮಾತ್ರ ಕ್ಯಾನ್ಸರ್ ಇರಲಿಲ್ಲ, ಆ ಕಿಡ್ನಿಲಿಂದ ಒಂದು ರಕ್ತನಾಳಿ ಹೋಗುತ್ತೆ. ಆ ರಕ್ತನಾಳಿ ಹಾರ್ಟಿಗೆ ದೊಡ್ಡ ರಕ್ತನಾಳಿಗೆ ಅಟ್ಯಾಚ್ ಆಗುತ್ತೆ. ಅದರಲ್ಲಿ ಥ್ರಾಂಬೋ ಎಂಬೋಲಿಸಮ್ ಅಂತ ಹೇಳ್ತಾರೆ. ದಟ್ ವಾಸ್ ದಿ ರಿಸ್ಕ್. ರಕ್ತನೂ ಕೆಪ್ಪಗಟ್ಟಿತ್ತು. ಸೊ ಅದು ದೊಡ್ಡ ರಕ್ತನಾಳಿಗೆ ಸ್ಟಾಪ್ ಮಾಡಿ ಅದು ಕಿಡ್ನಿ ಪೂರ ತೆಗೆದು ಅದು ರಕ್ತನಾಳಿ ಒಳಗಿಂದು ರಕ್ತ ಕೆಪ್ಪಗಟ್ಟಿದ್ದು ಅದನ್ನು ತೆಗಿಬೇಕು. ಸೊ ಇಷ್ಟೆಲ್ಲ ದೊಡ್ಡ ಕೇಸ್ 8 ಗಂಟೆಯಲ್ಲಿ ದೊಡ್ಡ ಆಪರೇಷನ್. ಅನೆಸ್ಥಿಷಿಯಾ ಚಾಲೆಂಜಿಂಗ್ ಅನೆಸ್ಥಿಷಿಯಾ ಇತ್ತು, ಚಾಲೆಂಜಿಂಗ್ ಸರ್ಜರಿ ಇತ್ತು. ಇಂಥ ಒಂದು ಚಾಲೆಂಜಿಂಗ್ ಪ್ರೊಸೀಜರ್ ಒಂದು ಹೈದರಾಬಾದ್ ಆಗಲಿ, ಒಂದು ಬೆಂಗಳೂರು ಆಗಲಿ, ಮುಂಬೈ ಆಗಲಿ, ಇಂಥ ಒಂದು ದೊಡ್ಡ ದೊಡ್ಡ ಸಿಟಿಯಲ್ಲಿ ಮಾಡುವಂಥದ್ದು ಒಂದು ಆಪರೇಷನ್ಗಳು ಇಲ್ಲಿ ಕಲಬುರಗಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳ ಸರಳವಾಗಿ, ವೇಗವಾಗಿ, ಸರಳವಾಗಿ, ಇಮ್ಮಿಡಿಯೇಟ್ಲಿ ಚೆನ್ನಾಗಿ ಡಿಸ್ಚಾರ್ಜ್ನು ಜಸ್ಟ್ 4 ಡೇಸ್ನಲ್ಲಿ. 4 ಡೇಸ್ ಅಂದರೆ 24 ಗಂಟೆಲಿಂದ 4 ಕ್ಯಾಲ್ಕುಲೇಟ್ ಮಾಡಿದ್ರೆ ವಿದಿನ್ 100 ಅವರ್ಸ್ ಪೇಷಂಟ್ ಡಿಸ್ಚಾರ್ಜ್ ಆಗ್ತಾ ಇದೆ. ಇದು ಒಂದು ಒಳ್ಳೆ ಖುಷಿಯ ಖಬರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೇಳಬೇಕಂತ ನಾನು ಬಯಸುತ್ತೇನೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವೈದ್ಯರು ಯಾವುದಕ್ಕೂ ಹಿಂದೆ ಇಲ್ಲ. ಎಲ್ಲ ಆಪರೇಷನ್ಗಳು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಒಂದು ನಮ್ಮ ಎಲ್ಲ ಡಾಕ್ಟರ್ಸ್ ಗ್ರೂಪಿಂದ ಒಂದು ಎವ್ರಿ ಸರ್ಜರಿ ಆಗಲಿ, ಎವ್ರಿ ಕೇಸ್ ಆಗಲಿ ಚಾಲೆಂಜ್ ಆಗಿ ಅದು ತಗೊಂಡು ಮಾಡಬೇಕೇ ಅಂತ ಹೇಳಿ ನಾವು ಮನಸ್ಸು ಮಾಡಿದ್ದೀವಿ. ನಾವು ಕೈ ಕಟ್ಕೊಂಡಿದ್ದು ಕೆಲಸ ಮಾಡಬೇಕಂತ ಹೇಳಿದ್ದೀವಿ. ಮನಸ್ಸು ನಾವೆಲ್ಲ ಗಟ್ಟಿ ಮಾಡ್ಕೊಂಡಿದ್ದೀವಿ. ಇದು ಮಾಡಬೇಕೇ, ಇದು ಎಲ್ಲ ಇಂಥ ಕೇಸಸ್ ಎಲ್ಲ ಇಲ್ಲಿ ಮಾಡಬೇಕೇ. ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಮುಂದೆ ಬೆಳಿಬೇಕಂತ ಹೇಳಿ ನಾವು ನಮ್ಮ ಮನಸ್ಸಿಂದ ನಮ್ಮ ಎಲ್ಲ ನಮ್ದು ಏನು ಸ್ಟ್ರೆಂತ್ ಇದೆ ಎಲ್ಲ ಹಚ್ಚಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಪೇಷಂಟ್ ಒಂದು ಟೀಮ್ ಮಾಡಿ ಒಂದು 5 to 6 ಡಾಕ್ಟರ್ಸ್ ಟೀಮ್ ಇತ್ತು. ಆಂಕೋ ಸರ್ಜನ್ ನಮ್ಮ ಡಾಕ್ಟರ್ ಅರುಣ್ ಭರತ್ ಸರ್, ಚೀಫ್ ಇಂಟೆನ್ಸಿವಿಸ್ಟ್ ಡಾಕ್ಟರ್ ಮುಜಮಿಲ್ ಸರ್, ಅನೆಸ್ಥೆಟಿಸ್ಟ್ ಡಾಕ್ಟರ್ ಸತೀಶ್ ಸರ್, ಮತ್ತು ಫಿಸಿಷಿಯನ್ ಡಾಕ್ಟರ್ ಶ್ರೀಕಾಂತ್ ಸರ್, ಮತ್ತು ಯೂರೋಲಜಿಸ್ಟ್ ಡಾಕ್ಟರ್ ರಾಜ್ ಅಹಮದ್ ಮುಲ್ಲಾ ಸರ್, ಒಂದು ದೊಡ್ಡ ಟೀಮ್ ಮಾಡಿ ಎಲ್ಲರದ್ದು ತಮ್ಮ ತಮ್ಮ ಒಂದು ಕೆಲಸವನ್ನು ಮಾಡಿ ಇವತ್ತೊಂದು
ಸಕ್ಸಸ್ ನಮಗೆ ಇವತ್ತು ಸಿಕ್ಕಿದೆ ಅಂತ ನಾನು ಹೇಳಬೇಕಂತ ಬಯಸ್ತೀನಿ. ಪೇಷಂಟಿಂದ ಅನೆಸ್ಥಿಷಿಯಾ ಡೀಟೇಲ್ಸ್ ಡಾಕ್ಟರ್ ಸತೀಶ್ ಹೇಳ್ತಾರೆ, ICU ಡೀಟೇಲ್ಸ್ ಹೆಂಗೆ ಪೇಷಂಟಿಗೆ ನಾವು ಮ್ಯಾನೇಜ್ ಮಾಡಿದ್ದೀವಿ. ಮತ್ತು ಇಂಪಾರ್ಟೆಂಟ್ ಏನು ಹೇಳಬೇಕಂದ್ರೆ ಕಿಡ್ನಿ ಕ್ಯಾನ್ಸರ್ ಇತ್ತು ಪೇಷಂಟಿಗೆ, ಬಂದ ಮೇಲೆ ಡಯಾಗ್ನೋಸಿಸ್ ಆಯಿತು. ಆದಮೇಲೆ ಈ ಕಿಡ್ನಿ ಕ್ಯಾನ್ಸರ್ಲಿಂದ ಬೇರೆ ಕಡೆ ಎಲ್ಲಾದರೆ ಹರಳಿದೆ ಏನಂತ ನೋಡೋಕ್ಕೆ ನಾವು ಎದೆ CT ಸ್ಕ್ಯಾನ್ ಮಾಡಿದ್ವಿ. ಎದೆ CT ಸ್ಕ್ಯಾನ್ ಮಾಡಿದ್ರೆ ನಮ್ಗೆ ಆಶ್ಚರ್ಯ ಏನಾಯ್ತು ಅಂದರೆ ಪೇಷಂಟಿಗೆ TB ಕೂಡ ಇತ್ತು, ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಆ TB ಆಕ್ಟಿವ್ TB ಕೂಡ ಇತ್ತು. ಆಕ್ಟಿವ್ TB ಜೊತೆಗೆ ಸರ್ಜರಿ ಮಾಡೋದು ಇನ್ನೂ ಚಾಲೆಂಜಿಂಗ್ ಇತ್ತು. ಬಟ್ ಸ್ಟಿಲ್ ವಿ ಮ್ಯಾನೇಜ್ ಮಾಡಿ ಚೆನ್ನಾಗಿ ಆಪ್ರೇಷನ್ ಆಯಿತು. ಸೊ ಮತ್ತು ಕ್ಯಾನ್ಸರ್ ಇದೊಂದು 7 ಕ್ಯಾನ್ಸರ್ ಅಂದರೆ ಹೆಂಗಿರುತ್ತೆ, ಒಂದು ನಮ್ಮ ಗೋಧಿ ಹಿಟ್ಟನ್ನು ನೀವು ನೀರು ಹಾಕಿ ಚಪಾತಿ ಮಾಡೋಕ್ಕೆ ಹೆಂಗೆ ಮಾಡ್ತಿರಲ್ಲ, ಆ ಗೋಧಿ ಹಿಟ್ಟಿನಲ್ಲಿ ಒಳಗಡೆ ನಾವು ಒಂದು ₹1 ಕಾಯಿನ್ ಹಾಕಿದ್ಮೇಲೆ ಅದು ಪೂರ ಮಾಡಿಸ್ಬಿಟ್ಮೇಲೆ ಈಗ ಅದು ₹1 ಕಾಯಿನ್ ತೆಗಿಬೇಕಂದ್ರೆ ಎಷ್ಟು ಕಷ್ಟ, ಆ ಥರ ಕಿಡ್ನಿ ಆಗಿತ್ತು. ಅಂಥ ಒಂದು 8 ಗಂಟೆ ಆಪರೇಷನ್ ಸತತವಾಗಿ ಡಾಕ್ಟರ್ ಅರುಣ್ ಭರತ್ ಅವರು ಮಾಡಿದ್ದಾರೆ. ನಾನು ಅವರಿಗೆ ಕಾಂಗ್ರ್ಯಾಚುಲೇಟ್ ಹೇಳಬೇಕಂತೀನಿ. ಮತ್ತು ನಮ್ಮ ಅನೆಸ್ಥಿಷಿಯಾ ಟೀಮ್, ನಮ್ಮ ICU ಟೀಮ್ ಒಳ್ಳೆ ಕೆಲಸ ಮಾಡಿ ಒಂದು ಭಾಳ ಬಡವ ಪೇಷಂಟ್ ಇತ್ತು, ಅವರಿಗೆ ನಾವು ಭಾಳ ಎಲ್ಲ ತರೀಕೆಯಿಂದ ಸಪೋರ್ಟ್ ಮಾಡಿ ಇವತ್ತೊಂದು ನಾವು ಖುಷಿಯಾಗಿ ಅವರಿಗೆ ಕಳಿಸ್ತಾ ಇದ್ದೀವಿ ಅಂತ ಹೇಳಬೇಕಂತ ಬಯಸ್ತೀನಿ. ಮುಂದಿನ ಡೀಟೇಲ್ಸ್ ಎಲ್ಲ ಡಾಕ್ಟರ್ ಅರುಣ್ ಭರತ್ ಸರ್ ಹೆಡಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹು ಕಷ್ಟಕರವಾದ ಹಾಗೂ ಬಹಳ ಚಾಲೆಂಜಿಂಗ್ ಕೇಸನ್ನು ಇವತ್ತಿನ ದಿನ ನಾವು ಮಾಡಿ ಅದು ಸಕ್ಸಸ್ಫುಲಿ ಪೇಷಂಟು ಲೆಸ್ ದೆನ್ 100 ಅವರ್ಸ್ ಒಳಗಡೆ ಸಂಪೂರ್ಣವಾಗಿ ರಿಕವರ್ ಆಗಿ ಇವತ್ತು ಹೋಗ್ತಾ ಇರೋದು ಇದು ಬಹಳ ದೊಡ್ಡ ಹೆಮ್ಮೆಯ ವಿಷಯ. ನಮ್ಮೆಲ್ಲರಿಗೂ, ಈ ಎಲ್ಲ ವೈದ್ಯರ ತಂಡರಿಗೂ ಬಹಳ ಹೆಮ್ಮೆಯ ವಿಷಯ. ಪೇಷಂಟು 100 ಗಂಟೆ ಒಳಗಡೆ ಸರ್ಜರಿ ಆದ ನಂತರ ಚೇತರಿಸ್ಕೊಂಡು ಇವತ್ತು ಖುಷಿಯಾಗಿ ನಡ್ಕೊಂಡು ಅವರು ಮನೆಗೆ ಹೋಗುವಂಥ ಪರಿಸ್ಥಿತಿ, ಭಾಳ ಸಕ್ಸಸ್ಫುಲ್ಲಾಗಿ ರಿಕವರ್ ಆಗಿದ್ದಾನೆ. 65 ವರ್ಷದ ಈ ಒಬ್ಬ ವ್ಯಕ್ತಿ ಅವಾಗವಾಗ ಆಗಾಗ್ಗೆ ಅವನಿಗೆ ಹೊಟ್ಟೆ ನೋವು ಬರುವಂಥದ್ದು, ಯೂರಿನಲ್ಲಿ ಬ್ಲಡ್ ಹೋಗುವಂಥದ್ದು, ಏಕಿ ಮಾಡಬೇಕಾದ್ರೆ ಬ್ಲಡ್ ಹೋಗುವಂಥದ್ದು, ಈ ಥರ ಒಂದು ಸಮಸ್ಯೆಗಳಿಂದ ಸುಮಾರು 1 ತಿಂಗಳಿಂದ ಬಳಲ್ತಾ ಇದ್ದ. ಅವನಿಗೆ ಅದು ಬಹಳಷ್ಟು ದಿನದಿಂದ ಈ ತ್ರಾಸಿದ್ರೂ ಅವನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿಕೊಂಡೇ ಬಂದಿದ್ದ. ಇಲ್ಲಿ ಬಂದ ನಂತರ ನಾವು ಅದು ಎಲ್ಲ ತಪಾಸಣೆ ಎಲ್ಲ ಮಾಡಿದ ನಂತರ ನಮಗೆ ಕಂಡು ಬಂದಿದ್ದು 2 ಅಚ್ಚರಿಯ ವಿಷಯ ಏನಂತ ಹೇಳಿದ್ರೆ, ಒಂದು ಕಿಡ್ನಿ ಕ್ಯಾನ್ಸರ್, ಅದು ಹೃದಯಕ್ಕೆ ಹೋಗುವಂಥ ಒಂದು ದೊಡ್ಡ ರಕ್ತನಾಳದೊಳಗಡೆ ಕ್ಯಾನ್ಸರ್ ಸ್ಪ್ರೆಡ್ ಆಗಿತ್ತು. ಕಿಡ್ನಿಯಿಂದ ಸ್ಟಾರ್ಟ್ ಆಗಿ ನಾಳದೊಳಗೆ ಎಂಟ್ರಾಗಿ ಹಾರ್ಟಿಗೆ ಹೋಗುವಂಥ, ಹೃದಯಕ್ಕೆ ಹೋಗುವಂಥ ಒಂದು ಬಹುದೊಡ್ಡ ರಕ್ತನಾಳದೊಳಗೆ ಕೂಡ ಕ್ಯಾನ್ಸರ್ ಗೆಡ್ಡೆ ಹರಡಿತ್ತು. ಅದಾದ ನಂತರ ಪೇಷಂಟ್ಗೆ ತಪಾಸಣೆ ಮಾಡುವಾಗ ನಮ್ಗೆ ಇದನ್ನು ಕಂಡು ಬಂತು, ಪೇಷಂಟ್ ವಾಸ್ ಹ್ಯಾವಿಂಗ್ ಆಕ್ಟಿವ್ ಟ್ಯೂಬರ್ಕ್ಲೋಸಿಸ್, ಕ್ಷಯರೋಗದಿಂದ ಕೂಡ ಬಳಲುತ್ತಿದ್ದ ಪೇಷಂಟ್. ಅದು ಕೂಡ ಅವನು ನಿರ್ಲಕ್ಷ್ಯ ಮಾಡಿ ಅದರ ಬಗ್ಗೆ ಸರಿಯಾಗಿ ತಪಾಸಣೆ ಇದಕ್ಕಿಂತ ಮುಂಚೆ ಮಾಡಿರಲಿಲ್ಲ. ಈ ಪೇಷಂಟ್ಗೆ ತಪಾಸಣೆ ಮಾಡಿದ ನಂತರ ಎಲ್ಲ ಅದಕ್ಕೆ ಬೇಕಾಗುವ ಸರಕು ಸಾಮಗ್ರಿಗಳು, ಎಲ್ಲ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಮತ್ತು ಒಂದು ಸರ್ಜರಿ ಮಾಡುವಂಥ ಅನಸ್ಟಿಷಿಯಾ ಟೀಮ್ ಎಲ್ಲರೂ ಸೇರಿ ಒಂದು ತಂಡ ರಚನೆ ಮಾಡಿ ಇದು ಒಂದು ಸರ್ಜರಿ ಕೈಗೊಳ್ಳಲೇಬೇಕಂತ ಹೇಳಿ ಎಲ್ಲ ರಿಸ್ಕ್ ಇದೆಲ್ಲ ಅಸೆಸ್ ಮಾಡಿ ನಾವು ಸರ್ಜರಿ ತೊಗೊಂಡ್ವಿ. ಸುಮಾರು 8 ಗಂಟೆಗಳ ಕಾಲ ಸತತವಾಗಿ ಸರ್ಜರಿ ನಡೀತು. ಸರ್ಜರಿ ನಡೆದ ನಂತರ ಭಾಳ ಚೆನ್ನಾಗಿ ನಮ್ಮ ಅನಸ್ಟಿಷಿಯಾ ಟೀಮ್ ಅದನ್ನು ಮ್ಯಾನೇಜ್ ಮಾಡಿದ್ರು. ಆ ರಕ್ತನಾಳದೊಳಗೆ ಹರಡಿದ್ದ ಕ್ಯಾನ್ಸರ್ ಗೆಡ್ಡೆಯನ್ನು ಕೂಡ ನಾವು ಸಕ್ಸಸ್ಫುಲಿ ಅದನ್ನು ಕ್ಲಿಯರ್ ಮಾಡಿದ್ದೀವಿ. ಎಲ್ಲ ಇವತ್ತಿನ ದಿನ 100 ಗಂಟೆ ಒಳಗಡೆ ಪೇಷಂಟ್ ಭಾಳ ಚೆನ್ನಾಗಿ ಚೇತರಿಸ್ಕೊಂಡು ಇವತ್ತಿನ ದಿನ ಮನೆಗೆ ಹೋಗುವಂಥ ಇದರಲ್ಲಿ ರೆಡಿಯಾಗಿದ್ದಾರೆ. ಇದರಲ್ಲಿ ಭಾಳ ಮುಖ್ಯವಾಗಿ ಹೇಳಬೇಕಂತ ಏನಂತ ಹೇಳಿದ್ರೆ, ಈ ಥರ ಸರ್ಜರೀಸಲ್ಲಿ ಟ್ಯೂಮರ್ ಅಂದರೆ ಕ್ಯಾನ್ಸರ್ ಗೆಡ್ಡೆ ರಕ್ತನಾಳದೊಳಗಡೆ ಹರಡಿರೋದ್ರಿಂದ ಯಾವುದೇ ಒಂದು ಸೆಕೆಂಡಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಲ್ಲಿ ಪೇಷಂಟ್ದು ಸರ್ಜರಿ ಮಾಡಬೇಕಾದ್ರೆ ಪ್ರಾಣ ಹೋಗೋ ಸಾಧ್ಯತೆಗಳು ಭಾಳ ಜಾಸ್ತಿ ಇರ್ತವೆ. ಎದಕ್ಕಂತ ಹೇಳಿದ್ರೆ, ಅದು ಟ್ಯೂಮರ್ ಏನಾದರೂ ಅದು ಮುರಿದು ರಕ್ತನಾಳದೊಳಗೆ ಎಂಟ್ರಾಗಿ ಬ್ಲಡ್ಗೆ ಹಾರ್ಟಿಗೆ ರೀಚ್ ಆದಲ್ಲಿ ಅದು ಥ್ರಾಂಬೋ ಎಂಬೋಲಿಸಮ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಎಮರ್ಜೆನ್ಸಿ. ಥ್ರಾಂಬೋ ಎಂಬೋಲಿಸಮ್ ಆಗಿ ಪೇಷಂಟ್ ಆನ್ ಟೇಬಲ್ ಡೆತ್ ಆಗೋ ಸಾಧ್ಯತೆಗಳು ಭಾಳ ಜಾಸ್ತಿ ಇರ್ತವೆ. ಹಾಗಾಗಿ ಇದನ್ನು ಎಲ್ಲ ರಕ್ತನಾಳಗಳನ್ನು ಪ್ರಾಪರಾಗಿ ಕಂಟ್ರೋಲಿಗೆ ತೊಗೊಂಡು ಅದನ್ನು ಕಂಟ್ರೋಲಲ್ಲಿ ಇಟ್ಟು ಸರ್ಜರಿ ಮಾಡೋದು ಇಟ್ ಈಸ್ ಎ ವೆರಿ ಡೆಲಿಕೇಟ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಸರ್ಜರಿ. ವಿ ಹ್ಯಾವ್ ಸಕ್ಸಸ್ಫುಲಿ ಕಂಡಕ್ಟೆಡ್. ಡಾಕ್ಟರ್ ಫರೂಕ್ ಮಣ್ಣೂರ್ ಹಿ ಲೆಡ್ ದ ಟೀಮ್ ಆ್ಯಂಡ್ ಅವರು ಎಲ್ಲ ರೀತಿಯಲ್ಲೂ ನೇತೃತ್ವ ವಹಿಸಿ ಇವತ್ತಿನ ದಿನ ಈ ಸರ್ಜರಿ ಸಕ್ಸಸ್ ಆಗೋದರಲ್ಲಿ ಭಾಳ ಒಂದು ಹೆಮ್ಮೆಯ ವಿಚಾರ ನಮ್ಮೆಲ್ಲರಿಗೂ. ಬೇರೆ ಇನ್ನೊಂದು ಅಚ್ಚರಿಯ ವಿಷಯ ನಮಗೆ ಕಂಡು ಬಂದಿದ್ದೇನೆಂದರೆ, ಪೇಷಂಟ್ಗೆ ಕ್ಷಯರೋಗ ಇದ್ದಿದ್ದು. ಕ್ಷಯರೋಗ ಪೇಷಂಟ್ಗೆ ಕೆಮ್ಮು ಇದ್ದಿರೋದ್ರಿಂದ ಅವ್ರು ಸರಿಯಾಗಿ ತಪಾಸಣೆ ಮಾಡ್ಕೊಂಡಿರಲಿಲ್ಲ. ಇಲ್ಲಿ ಬಂದ ನಂತರ ನಾವು ಅದನ್ನು ತಪಾಸಣೆ ಮಾಡಿದಾಗ ಆಕ್ಟಿವ್ TB ಅಂತ ಕಂಡು ಬಂತು. ಅದನ್ನು ಕೂಡ ಮ್ಯಾನೇಜ್ ಮಾಡಿಕೊಂಡು ಅದರ ಜೊತೆಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ಮಾಡಿ ಇದು ಒಂದು ದೊಡ್ಡ ಸಕ್ಸಸ್ಸನ್ನು ಇವತ್ತಿನ ದಿನ ನಾವು ಅಚೀವ್ ಮಾಡಿರೋದ್ರಿಂದ ನಮಗಿದು ಭಾಳ ಈ ಮಣೂರು ಆಸ್ಪತ್ರೆಗೆ ಈ ಅಲ್ಲಬಕ್ಷ ಪೇಷಂಟ್ ಏನಿದೆ ಆ ಪೇಷಂಟಿಗೆ ನಾನು ಅನಸ್ತೀಶಾ ಕೊಟ್ಟಿರೋದು. ಅನಸ್ತೀಶಾ ಕೊಡಬೇಕಾದ್ರೆ ಯಾಕೆ ಚಾಲೆಂಜಿಂಗ್ ಅಂತಂದ್ರೆ, ಪೇಷಂಟಿಗೆ ಆಕ್ಟಿವ್ ಟ್ಯೂಬರ್ಕ್ಯುಲೋಸಿಸ್ ಇತ್ತು. ಅದರಲ್ಲಿ ಇನ್ಫೆಕ್ಷನ್ ಇರೋ ಸಲಕ್ಕೆ ಅವ್ರ ಪೇಷಂಟಿಗೆ ಏನಾದರೂ ಬೇವೋಶ್ ಮಾಡೋಕ್ಕೆ ಹೋಗಿದ್ರೆ ಅವಾಗ ಬ್ರಾಂಕೋಸ್ಪಾಸಮ್ ಅಂತ ಇರುತ್ತೆ.
ಉಸಿರಾಡೋಕ್ಕೆಲ್ಲ ಜಾಸ್ತಿ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರಿಗೆ ನಾವೇನು ಮಾಡಿದ್ದೆವು ಮೊದಲು ಎದೆಯಿಂದ ಕೆಳಗಡೆ ಭಾಗನ ಫುಲ್ ಬೇವುಶ್ ಮಾಡಿದ್ದೆವು ಅವರಿಗೆ. ಎದೆಯಿಂದ ಕೆಳಗಡೆ ಭಾಗ ಬೇವುಶ್ ಮಾಡಿ ಅರ್ಧ ಸರ್ಜರಿ ಆಗೋ ತನಕ ಅದ್ರ ಮೇಲೆ ಮೇಂಟೈನ್ ಮಾಡಿದ್ದೆವು. ಆಮೇಲೆ ಹಾಫ್ ಸರ್ಜರಿ ಆದಮೇಲೆ ಅವರಿಗೆ ಫುಲ್ ಬೇವುಶ್ ಮಾಡಿ ಪೇಷಂಟಿಗೆ ವೆಂಟಿಲೇಟರ್ ಮಾಡಿದ್ದೆವು. ಇಂಟ್ರಾಪ್ ಬ್ಲಡ್ ಲಾಸ್ ಅರೌಂಡ್ 500 to 600 ml ಇತ್ತು. ಅದು ಇಂಟ್ರಾಪಲ್ಲಿ ಒಂದು ರಕ್ತ ಎಲ್ಲ ಫುಲ್ ಟ್ರಾನ್ಸ್ಫ್ಯೂಸ್ ಮಾಡಿ ಅವ್ರ ವೈಟಲ್ಸ್ ಎಲ್ಲ ನೋಡ್ಕೊಂಡು ಪೇಷಂಟನ್ನು 12 ಗಂಟೆ ವೆಂಟಿಲೇಟರ್ಲಿ ಇಟ್ಕೊಂಡಿದ್ದೆವು. ಅವ್ರದ್ದು ಪೇನ್ ಕಂಟ್ರೋಲು ಇಂಟ್ರಾಪಲ್ಲಿ ಒಂದು ಎಪಿಡ್ಯೂರಲ್ ಅನಸ್ತೀಷಿಯಾ ಅಂತ ಬರುತ್ತೆ, ಅದು ಹಿಂದ್ಗಡೆ ಹಾಕಿ ಕೆಥೆಟರ್ ಅದರಲ್ಲಿ ಅವ್ರಿಗೇನಾದ್ರೂ ನೋವು ಜಾಸ್ತಿ ಆದ್ರೆ ಹಾಗೇನಾದರೆ 3 ದಿನ ತನಕ ಪೋಸ್ಟ್ ಆಫ್ ವೆಂಟಿಲೇಷನಿಂದ ಹೊರಗಡೆ ಬಂದ ಮೇಲೂ ಪೇಷಂಟಿಗೆ ಪೇನ್ ಕಂಟ್ರೋಲ್ ಮಾಡೋಕ್ಕೆ ಅದು ಕೆಥೆಟರ್ ಹಾಕಿ ಅವರಿಗೆ 12 ಅವರ್ಸಿಗೆ ನಾವು ಎಪಿಡ್ಯೂರಲ್ ಟಾಪಪ್ ಅಂತ ಕೊಡ್ತೀವಿ. ಅವರಿಗೆ ಹೆಂಗೂ ಪೇನ್ ಆಗಬಾರ್ದು, ಪೇಷಂಟ್ ಎಲ್ಲ ವಾಕಿಂಗ್ ಇರಬೇಕು ಹಾಗೆಲ್ಲ ಅಂದ್ಕೊಂಡ್ರೆ ಅದು ಕೊಡಲೇಬೇಕಾಗತ್ತದು. ಹಾಗೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಅವರು ಸಕ್ಸಸ್ಫುಲಿಯಾಗಿ ರಿಕವರಿ ಮಾಡಿಕೊಂಡ್ರು. ಆಫ್ಟರ್ ಆಪ್ರೇಷನ್ನ 12 ಅವರ್ಸ್ ವೆಂಟಿಲೇಟರ್ಗೆ ಇಟ್ಕೊಂಡಿದ್ವಿ. ಆಫ್ಟರ್ 12 ಅವರ್ಸ್ ಅವರಿಗೆ ವೆಂಟಿಲೇಟರ್ನಿಂದ ಹೊರಗಡೆ ತೆಗೆದು ಫಿಸಿಯೋಥೆರಪಿ, ನ್ಯೂಟ್ರಿಷನಲ್ ಸಪೋರ್ಟು ಓರಲಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಫೀಡ್ ಎಲ್ಲ ಕೊಟ್ಟು ಅವರೆಲ್ಲ ಸಕ್ಸಸ್ಫುಲಿ ರಿಕವರಿ ಆದರು. ವಿತಿನ್ 100 ಅವರ್ಸಲ್ಲಿ ಅವರು ಮನೆಗೆ ಹೋಗೋ ಸ್ಥಿತಿಯಲ್ಲಿ ಇದ್ದಾರೆ ಇವಾಗ. ಕಿಡ್ನಿ ಕ್ಯಾನ್ಸರ್ ಇದು ಯಾವ ಸ್ಟೇಜಲ್ಲಿ? ಸುದ್ದಿಗೋಷ್ಠಿಯಲ್ಲಿ ಮಣ್ಣೂರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ ಅರುಣ್ ಕುಮಾರ್ ಬರಾಡ್, ಡಾಕ್ಟರ್ ಮುಜಮಿಲ್ ಅಹಮದ್, ಡಾಕ್ಟರ್ ಸತೀಶ್ ಶರಣಪ್ಪ, ಡಾಕ್ಟರ್ ರಿಜ್ವಾನ್ ಹಾಗೂ ಆಸ್ಪತ್ರೆಯ ಮ್ಯಾನೇಜರ್ ವಿಕಿ ಪವಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.